ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಚಿನ್ನಿ ಮೈಸೂರಿಗೆ ವಾಪಸ್ ಹೋಗ್ತಾ ಇದ್ದಾಳೆ. ಆದರೆ ಬೆಳಗ್ಗೆ 6 ಗಂಟೆ ಟ್ರೈನಿಗಲ್ಲ, ನಾವು ಶಿವಮೊಗ್ಗ ಹೋಗಿ 11:15 ಒಂದು ಟ್ರೈನ್ ಇದೆ, 11:15 11:15 ಆ ಟ್ರೈನಿಗೆ ಹೋಗಿ ಬಿಟ್ಟು ಬರೋಣ ಅಂತ ಇದ್ದೀವಿ. ಬೆಳಗ್ಗೆ ಯಾಕೋ ನಮಗೂ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ, ಮತ್ತು ಅವಳಿಗೂ ಕೂಡ ಹೋಗೋಕ್ಕೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಸಿಂಬನಿಗೆ ಹುಷಾರು ಇಲ್ಲದೆ ಇರೋದಕ್ಕೆ. ನನ್ನ ರೆಗ್ಯುಲರ್ ವ್ಲಾಗ್ ನೋಡ್ತಾ ಇದ್ದರೆ ಗೊತ್ತಿರುತ್ತೆ. ಚಿನ್ನಿ ಬರೋದಕ್ಕಿಂತ ಮುಂಚೆನೂ ಒಂದಷ್ಟು ವ್ಲಾಗ್ಗಳು ಮಾಡ್ಕೊಂಡಿದ್ದೆ, ಆ ವ್ಲಾಗ್ಗಳು ಇದ್ದಾವೆ. ಆ ವ್ಲಾಗ್ ಎಡಿಟ್ ಹೆಂಗೆ ಮಾಡೋದು ಅಂತ ನನಗೆ ಯೋಚನೆ ಆಗ್ತಾಯಿದೆ. ಸಿಂಬನಿಗೆ ಆವಾಗ ತುಂಬ ಆರಾಮಾಗಿದ್ದ ಅಲ್ಲ, ಆವಾಗ ತುಂಬ ಜನ ಸಿಂಬನಿಗೆ ಬೇಗ ಹುಷಾರಾಗಲಿ ಅಂತೆಲ್ಲ ಕಮೆಂಟ್ ಮಾಡ್ತೀರಾ. ತುಂಬ ಖುಷಿಯಾಗುತ್ತೆ. ಬೆಳಗ್ಗೆ ನಾನು ಬೇಗನೆ ಎದ್ದಿದ್ದೆ, ಯಾಕಂದರೆ ಚಿನ್ನಿಗೆ ಇದು ಪಲಾವ್ ಬೇಡ ಅಂತ ಹೇಳಿದ್ಲು. ಅದು ತುಂಬ ಚಳಿ ಇರೋದಕ್ಕೆ ತುಪ್ಪ ಎಲ್ಲ ಹಾಕಿರ್ತೀವಲ್ವ, ಅದೊಂಥರ ತಿನ್ನೋಕೆ ಅಷ್ಟು ಚೆನ್ನಾಗಾಗಲ್ಲ. ಅದಕ್ಕೇ ಅವಳು ಚಪಾತಿ ಮಾಡಿ ಗ್ರೇವಿ ಮಾಡಿಕೊಡು, ಅವತ್ತು ಕ್ಯಾಶುದು ಮಾಡಿಕೊಟ್ಟಿದ್ಯಲ್ಲ ಅಂತ ಹೇಳಿದ್ಲು. ಈಗ ಅದನ್ನೇ ಮಾಡೋದಕ್ಕೆ ಅಂತ ನಾನು ರಾತ್ರಿಯೇ ಈರುಳ್ಳಿನ ಹೆಚ್ಚಿ ಅದನ್ನು ಗೋಡಂಬಿನ ಮತ್ತು ಬಾದಾಮಿನ ಬೇಯಿಸಿ ಇಟ್ಟಿದ್ದೆ. ಅದನ್ನು ಬೆಳಗ್ಗೆ ಎದ್ದವಳು ಒಂಚೂರು ಬಿಸಿ ಮಾಡಿ ಅದನ್ನು ಕೂಡ ರುಬ್ಬಿದೆ. ಹಾಗೆ ಈ ಕಡೆ ನಾನು ಗ್ರೇವಿ ಮಾಡೋದಕ್ಕೆ ಬೆಣ್ಣೆ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಹೋಲ್ ಮಸಾಲ ಹಾಕಿ ಈರುಳ್ಳಿ ಹಾಕಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಟೊಮೆಟೊ ಹಾಕೋದು ಬೇಡ, ಬರೀ ಈರುಳ್ಳಿ ಒಂದಿದ್ದರೆ ಸಾಕು. ಈ ಕಡೆ ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಅದೇ ಬಾಣಲಿನೇ ಹುರಿದಿಟ್ಕೊಂಡ್ರೆ ನಡೀತಾ ಇತ್ತು. ಆದರೆ ಚಿನ್ನಿ ಏನಂದರೆ ಕ್ಯಾಪ್ಸಿಕಮ್ ಇತ್ತು, ಹಾಗಾಗಿ 2 ಕ್ಯಾಪ್ಸಿಕಮ್ನ ಅವಳೇ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು. ಕ್ಯಾಪ್ಸಿಕಮ್ನ ಹಾಕಿ ಮಾಡಿಕೊಡು ಅಂತ ಹೇಳಿದ್ಲು. ಹಾಗಾಗಿ ನಾನು ಆ ಕಡೆ ಕ್ಯಾಪ್ಸಿಕಮ್ನ ಬೆಣ್ಣೆ ಹಾಕಿ ಹುರಿತಾ ಇದ್ದೀನಿ. ಹಾಗೆಯೇ ಈ ಕಡೆ ಈರುಳ್ಳಿ ಎಲ್ಲ ಬೆಂದ ಮೇಲೆ ಸ್ವಲ್ಪ ಟೊಮೆಟೊ ಹಾಕಿ ಆನಂತರ ಆ ರುಬ್ಬಿರೋ ಈರುಳ್ಳಿ ಮತ್ತು ಅದನ್ನು ಹಾಕಿದ್ದೀನಿ. ಹಾಗೆ ಈಗ ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ತಾ ಇದ್ದೀನಿ. ರಾತ್ರಿಯೇ ಕಲಸೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಸಿಂಬನಿಗೆ ದಿನ ಸಂಜೆ ಡಾಕ್ಟ್ರು ಬರ್ತಾ ಇದ್ದಾರಲ್ವ, ನಮಗೆ ಬರೀ ಅವನ್ನ ಇದೇ ಆಗಿಬಿಡುತ್ತೆ, ಡ್ರಿಪ್ ಹಾಕೋದು ತೆಗಿಯೋದು ಆಗಿಬಿಡುತ್ತೆ. ಹಾಗಾಗಿ ರಾತ್ರಿ ನಮಗೆ ಅದು ಮಾಡೋಕ್ಕಾಗಲಿಲ್ಲ. ಈರುಳ್ಳಿ ಒಂದು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹಾಗೆ ಕ್ಯಾಪ್ಸಿಕಮ್ ಕೂಡ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಚಪಾತಿ ಹಿಟ್ಟು ಬೆಳಗ್ಗೆ ಎದ್ದು ಬೇಕಾದರೆ ಕಲಸಿದ್ರೆ ಆಗುತ್ತೆ ಅಂತ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಮಾಡಿಕೊಂಡು ಚಪಾತಿ ಹಿಟ್ಟನ್ನು ಕಲಸಿದ್ದೀನಿ. ತುಂಬ ಸಾಫ್ಟಾಗಿರುತ್ತೆ. ಬೇಕಿದ್ದರೆ ಸ್ವಲ್ಪ ಹಾಲನ್ನು ಹಾಕಿ ಕೂಡ ಕಲಸಿದ್ರೆ ತುಂಬ ಸಾಫ್ಟಾಗಿರುತ್ತೆ. ಈ ಕಡೆ ಗ್ರೇವಿ ಕೂಡ ಸ್ವಲ್ಪ ಎಣ್ಣೆ ಅಂಶ ಬಿಡ್ತಾಯಿತ್ತು, ತುಂಬ ಎಣ್ಣೆ ಅಂಶ ಬಿಡಲೇ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಮೇಲಿಂದ ಮತ್ತೆ ಸ್ವಲ್ಪ ಬೆಣ್ಣೆನ ಹಾಕಿದೆ. ಇದಕ್ಕೆ ನಾನು ಸ್ವಲ್ಪ ಅಚ್ಕಾರದ ಪುಡಿ, ಆಮೇಲೆ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ ಹಾಕಿ ಇದನ್ನು ಮತ್ತೆ ನಾನೀಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. 2 ಹಸಿಮೆಣಸನ್ನು ಕೂಡ ಹಾಕಿದ್ದೀನಿ. ಟೈಮ್ ನೋಡ್ಬೋದು 5:15 ಆಗೇ ಹೋಯಿತು. ಅದೆಷ್ಟು ಬೇಗ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಮ್ಮ ಮನೆಯವರು ಕೂಡ ಪೇಪರ್ ಓದಿ ಬರ್ತೀನಿ ಅಂತ ಅವರು ಹೋದರು, ಸುಮಾರೆಲ್ಲ ಹೆಲ್ಪ್ ಮಾಡಿದ್ರು ಅವರು. ಆಮೇಲೆ ಪೇಪರೆಲ್ಲ ಓದಿ ಬಂದ್ರೂ ನಂದಿನ್ನೂ ಗ್ರೇವಿ ಆಗಿರಲಿಲ್ಲ. ಯಾಕೋ ಗೊತ್ತಿಲ್ಲ, ಅದು ಎಣ್ಣೆ ಅಂಶ ಬಿಡ್ತಾನೇ ಇರಲಿಲ್ಲ. ಅಷ್ಟು ಹಾಕಿದ್ರೂ ಬಿಡಲೇ ಇಲ್ಲ. ಆಮೇಲೆ ನಾನೊಂದು ಸ್ವಲ್ಪ ಹಾಲಿನ ಕೆನೆನ ಹಾಕಿ 1-2 ಚಮಚದಷ್ಟು ಮೊಸರನ್ನ ಹಾಕಿದೆ. ಸ್ವಲ್ಪ ಉಪ್ಪು, ಚೂರು ಸಕ್ಕರೆ ಹಾಕಿದ್ದೀನಿ. ಹೋದ ಸಲ ಮಾಡಿದಾಗ ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಿಬಿಟ್ಟಿತ್ತು, ಹಾಗಾಗಿ ಈ ಸಲ ಸ್ವಲ್ಪ ಸಕ್ಕರೆನ ನಾನು ಕಮ್ಮಿ ಹಾಕಿದ್ದೀನಿ. ಈ ಕಡೆ ನಾನು ಬೆಣ್ಣೆಲೆನೆ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೆಲ್ಲ ಅದನ್ನು ನಾನು ಫುಲ್ ಎಣ್ಣೆ ಅಂಶ ಬಿಟ್ಟ ನಂತರ ಅದನ್ನು ಹಾಕ್ತೀನಿ. ಹಾಗೆ ನಮ್ಮನೆಯವ್ರು ಜೋಳ ಕೂಡ ಬಿಡಿಸಿ ಕೊಟ್ಟಿದ್ದಾರೆ ಚಿನ್ನಿಗೆ ಒಯ್ಯೋದಕ್ಕೆ ಅಂತೇಳಿ. ಅವರು ನಿನ್ನೆ
ಅವರೆಕಾಳನ್ನ ತಂದಿದ್ರು, ಅದನ್ನು ಇಸ್ಕವ್ರೇನ ತಂದಿದ್ರು ಪಲ್ಯ ತಿನ್ನಬೇಕು ಅಂತ ಹೇಳಿ. ನೆನ್ನೆ ಅವ್ರೊಂದು ಸ್ವಲ್ಪ ಬಿಡಿಸಿಟ್ಟಿದ್ರು, ಚಿನ್ನಿನ ಒಂದು ಸ್ವಲ್ಪ ಬಿಡಿಸಿಟ್ಟಿದ್ಲು. ಈಗ ಅವರೇ ಕುತ್ಕೊಂಡು ಬಿಡಿಸ್ತಾ ಇದ್ದಾರೆ. ಹೋಗಿದ್ವಿ ನಾನು ಅವರು ಇದು ಪೇಪರ್ ಓದಕ್ಕೆ ಹೋಗಿದ್ರಲ್ಲ, ಹೊರಗಡೆ ಎಲ್ಲೂ ಹೋಗಬೇಡ ನೀನು ಅಂತ ಹೇಳಿ ಹೋಗಿದ್ರು. ಯಾಕಂದರೆ ಸಿಂಬಂಗು ಈಗ ಹುಷಾರಿಲ್ಲಲ್ಲ, ಅದಕ್ಕೇ ಅವ ಇದ್ದರೂ ನಾನೇ ಅವನನ್ನು ಕಾಪಾಡಬೇಕಾಗಿರ್ತೋ, ಅವನೇ ನನ್ನನ್ನು ಕಾಪಾಡಲ್ಲ. ಆದರೂ ಒಂದು ಧೈರ್ಯ ಇರುತ್ತಲ್ಲ. ಇದು ಮಾಪ್ ಸ್ಟಿಕ್ ತಗೊಬರ್ರಿ ಅಂತೇನೆ ಒತ್ಕೊ ಬರ್ತಿದ್ದಾರೆ. ಜೈ ಶ್ರೀರಾಮ್ ಅಂತೆ ನೆಲ ಒರೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಚಿನ್ನಿಗೆ ನಾನು ಒಂಚೂರು ಇದನ್ನು ಮಾಡ್ಕೊ ಅಂದೆ, ಮೊಸರನ್ನ. ಅಲ್ಲ ರೀ, ಮೊಸರು ಚೆನ್ನಾಗೈತಲ್ಲ, ಒಂಚೂರು ಮೊಸರನ್ನ ಮಾಡ್ಕೊಂಡೆ. ಯಾಕಂದರೆ ಬೆಳಗ್ಗೆನೂ ಚಪಾತಿ ತಿಂದು ಮಧ್ಯಾಹ್ನನೂ ಚಪಾತಿ ತಿಂದು ಇರೋಕ್ಕಾಗಲ್ಲ. ಅದೇ ಹೇಳ್ತೀನಿ ಅನಿಸುತ್ತೆ ಚಿನ್ನಿನ, ಅದೇ ಬಿಡೋಕ್ಕೆ ನಾವೇ ಹೋಗೋಣ ಅಂತ. ಬೆಳಗ್ಗೆ ಬೇಡ ಅಂತ 11:30 ಟ್ರೈನ್ ಇದೆಯಂತ, ಹೋಗಿ ಹತ್ತಿಸಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಒಂದು ನೋಡೋಣ ಅಂತ ಹೇಳಿ. ಮತ್ತು ಅವಳಿಗೆ ಈ ಟ್ರೈನಲ್ಲಿ ಕುತ್ಕೊಂಡು ಹೋಗೋಕ್ಕೂ ಆಗಲ್ಲ, ತುಂಬ ಇದಾಗುತ್ತೆ ಅಲ್ಲ. ಯಾವಾಗಲೂ ಇದಕ್ಕೆ ಕಳ್ಸೋದು ನಾವು. ಇವತ್ತು ನಮಗೂ ಯಾಕೋ ಅಷ್ಟು ಬೆಳಗ್ಗೆ ಮುಂಚೆ ಕಳ್ಸೋಕ್ಕೆ ಇಷ್ಟ ಇಲ್ಲ, ಅವಳಿಗೂ ಹೋಗೋಕ್ಕೆ ಇಷ್ಟ ಇಲ್ಲ. ಸಿಂಬಂಗೆ ಹುಷಾರಿಲ್ಲದೆ ಇರೋದಕ್ಕೆ ಏನಪ್ಪ ಫೀಲಿಂಗ್ ಬೆಟರ್ ಅನ್ನಿಸ್ತಾ ಇದ್ದಾನೆ ಇವತ್ತಲ್ಲ ರೀ ಸಿಂಬ? ಸ್ವಲ್ಪ ಹಂಗೆ ಅನ್ನಿಸ್ತಾ ಇದ್ದಾನೆ ಏನೋ. ದೇವ್ರ ಮೇಲೆ ಭಾರ. ಕರೆಕ್ಟಾಗಿ ಇವತ್ತಿಗೆ 8 ದಿನ ಆಯಿತು ರೀ ಆಗಿ ಸಿಂಬನಿಗೆ. ಡಾಕ್ಟ್ರು ನಿನ್ನೆ ಕೇಳ್ತಾಯಿದ್ರು ಎಷ್ಟು ದಿನ ಆಯಿತು ಅಂತ. ಪಾಪ ಅವರು ಒಂದು ಬೇಜಾರು ಮಾಡ್ತಾಯಿದ್ರು. ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಅವನು ರಿಕವರಿ ಆದರೆ ನನಗೂ ಒಂದು ಖುಷಿ ಅಂತ ಇದ್ದರು. ನಿನ್ನೆ ಯಾಕೋ ಅವರು ಹೋಪ್ ಕೊಟ್ಟರು ಅಲ್ಲ ರೀ. ಇಷ್ಟು ದಿನ ಒಂದು ಮಾತು ಹೇಳ್ತಿರಲ್ಲ, ಏನಾರು ಕೇಳಿದ್ರೆ ನಗೋರು, ಅಷ್ಟು ಬಿಟ್ಟರೆ ಏನೋ ಅವ್ರ ಬಾಯಿಂದ ಏನೂ ಬರ್ತಾ ಇರಲಿಲ್ಲ ಪಾಪ. ಅಂದರೆ ಒಳ್ಳೆಯದು ಹೇಳ್ತಿರ್ಲಿಲ್ಲ, ಕೆಟ್ಟದ್ದು ಹೇಳ್ತಿರ್ಲಿಲ್ಲ, ಕರೆಕ್ಟಾಗಿ ಹಾಗೆ ಮಾತಾಡಿದ್ರು. ನಿನ್ನೆ ಸ್ವಲ್ಪ ಹೋಪ್ ಬಂತು. ಆಮೇಲೆ ಅಂದ್ರಂತೆ ಟ್ರೀಟ್ಮೆಂಟ್ ಮಾಡಿ ನನಗೆ ದುಡ್ಡು ಇಸ್ಕೊಳಕ್ಕೆ ಒಂಥರ ಆಗುತ್ತೆ ಅಂತ. ಪಾಪ 1-1.5 ಗಂಟೆ ಅವ್ರು ಕೆಲಸ ಮಾಡಿರ್ತಾರೆ. ನಮ್ಮನೆಯವ್ರು ಅಂದ್ರಂತೆ, ನೀವು ಅಷ್ಟು ಕೆಲಸ ಮಾಡಿರ್ತೀರ, ನಮಗೆ ಹಾಗೆ ಕಳ್ಸೋಕ್ಕೆ ಇಷ್ಟ ಆಗಲ್ಲ ಅಂತ ಅಂದ್ರಂತೆ. ಅದು ಒಳ್ಳೆ ಡಾಕ್ಟ್ರು ಮಾತ್ರ ಅಲ್ಲ ರೀ. ಕೈಗುಣನೂ ತುಂಬ ಚೆನ್ನಾಗಿದೆ ಅನ್ನಿಸ್ತು ಅಲ್ಲ. ಅವತ್ತು ಫಸ್ಟ್ ಡೇ ಆಗಿದ್ದು ನೋಡಿದರೆ ಯಾರೂ ಮುಟ್ತಿರ್ಲಿಲ್ಲ ಅಲ್ಲ ರೀ. ಅವ್ರು ಬಂದವರೇ ಪಟ 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 ಟ್ರೀಟ್ಮೆಂಟ್ ಶುರು ಮಾಡಿದ್ರು. ನೋಡೋಣ ದೇವ್ರು ಎಲ್ಲಿ ತನಕ ಇಡ್ತಾನೆ ಅಂತಾರ. ಅಲ್ಲ ಯಾಕೋ ಹಂಗೆ ಅನ್ನಿಸ್ತಾ ಇದೆ ನಮಗೂ ಅಷ್ಟೇ. ಒಂದೊಂದ್ಸಲ ರಿಪೋರ್ಟ್ ನೋಡಿದಾಗ ಹೊಟ್ಟೆಲೆಲ್ಲ ಸಂಟ ಆಗುತ್ತೆ, ಆದರೆ ಅವ್ನು ಯಾವತ್ತೂ ಹಾಗೆ ಒಂಥರ ಚೆನ್ನಾಗೇ ಇದ್ದಾನೆ. ಏನೋ ನೋಡೋಣ. ಬರೀ ಟೀ ಕುಡಿಬೇಕೀಗ. ನಾನು ಟೀ ಕುಡಿತೀನಿ ನಮ್ಮನೆಯವ್ರ ಜೊತೆಗೆ. ಇವತ್ತು ಇಷ್ಟೊತ್ತಿಗೆ ಇರ್ತಾರಲ್ಲ ಅಲ್ಲ, ನೀವು 5 ಕಾಲಿಗೆ ಹೋಗಿದ್ರಲ್ಲ, ಪೇಪರ್ ಗಿಪರ್ ಎಲ್ಲ ಮನೆಯವರು ಟೀ ಕುಡಿತಾ ಇದ್ರಲ್ವ, ಅವ್ರ ಜೊತೆ ನನಗೂ ಯಾಕೋ ಟೀ ಕುಡಿಬೇಕು ಅಂತ ಅನ್ನಿಸ್ತು. ನನಗೀಗ ಸಿಂಬನಿಗೆ ಹುಷಾರಿಲ್ದಾಗಿಂದ ಟೀನೂ ಕೂಡ ನಾನು ಸ್ವಲ್ಪ ಬೇಗ ಕುಡಿತಾ ಇದ್ದೀನಿ. ತುಂಬ ಒಂಥರ ಟೆನ್ಷನ್ ಆಗುತ್ತೆ ಅಲ್ವಾ, ಹಾಗಾಗೋ ಏನೋ ಅಂತ ಗೊತ್ತಿಲ್ಲ. ಈಗ ಸಿಂಬನಿಗೆ ಗಂಜಿ ಮಾಡ್ತಾ ಇದ್ದೀನಿ. ಸಿಂಬನಿಗೆ 6 ಗಂಟೆಗೆ ಒಂದು ಸಲ ಗಂಜಿ ಕುಡಿಸಿ, ನಾವು ಹೋಗೋ ಟೈಮಿಗೆ ಒಂದು ಸಲ ಗಂಜಿ ಕುಡಿಸಿ ಹೋದರೆ, ಗಂಜಿ ಅಂದರೆ ನಾನು ಅನ್ನ ಮತ್ತು ಮೊಸರು ಮತ್ತು ಬಿಸಿ ನೀರನ್ನು ಹಾಕಿ ಮಿಕ್ಸಿ ಮಾಡಿ ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಗೇ ಮಾಡಿ ಕುಡಿಸ್ತೀವಿ. ಹಾಗೆ ಮಾತ್ರೆ ಕೂಡ ಇದೆ, ಈಗ ಮಾತ್ರೆನೂ ತಿನ್ನಿಸ್ಬೇಕು. ಅದನ್ನು ನಮ್ಮ ಮನೆಯವ್ರು ಬಂದಮೇಲೆ ತಿನ್ನಿಸ್ತೀವಿ. ನಾನು ಚಿನ್ನಿ ಸೇರಿ ಅವನಿಗೆ ಔಷಧಿನ ಕುಡಿಸ್ತೀವಿ. ಹಾಗೆ ನಮ್ಮ ಮನೆಯವರು ಕೂಡ ಹೊರಟರು. ಚಿನ್ನಿನೂ ಕೂಡ ನಾನು ಎಬ್ಸಿದ್ದೆ. ಅವನಿಗೆ ಊಟ ಎಲ್ಲ ಮಾಡಿಸಿದ ನಂತರ ಸ್ವಲ್ಪ ಹೊತ್ತು ವಾಕ್ ಕರ್ಕೊಂಡು ಹೋಗಿ ಬರ್ತೀವಿ. ಅದೇ ಅವ್ನು ಹೊರಗಡೆ ಹೋದರೆ ಒಳಗಡೆ ಬರೋಕ್ಕೆ ಇಷ್ಟಪಡಲ್ಲ, ಏನೋ ಒತ್ತಾಯ ಮಾಡಿ ಅವನನ್ನು ಕರ್ಕೊಂಡು ಬರಬೇಕು. ಹಾಂ ಚಿನ್ನ ನೀರು ಬಂದು ಮಾಡೆ. ಎದ್ದ ತಕ್ಷಣ ಇಲ್ಲ. ನಾನು ಗ್ರೇವಿ ಸ್ವಲ್ಪ ಇತ್ತಲ್ವ, ಚಿನ್ನಿಗೆ ಕೊಟ್ಟು ಕಳಿಸೋಣ ಅಂತ ಹೇಳಿ ಒಂದು ಸ್ವಲ್ಪ ಕಾಯಿ ಚಟ್ನಿನೂ ಕೂಡ ಮಾಡ್ತಾ ಇದ್ದೀನಿ.
ಅವಳಿಗೆ ಗ್ರೇವಿನ ಫುಲ್ ಹಾಕೋಣ ಅಂತ ಹೇಳಿ. ಅವಳಿಗೆ ರಾತ್ರಿಗೂ ಅಲ್ಲಿ ಹಾಸ್ಟೆಲಲ್ಲಿ ಚಪಾತಿ ಕೊಡ್ತಾರಲ್ವ, ಅದು ಚೆನ್ನಾಗೂ ಇರುತ್ತೆ, ಮತ್ತು ನೀನು ಅಲ್ಲಿ ಬಿಸಿ ಮಾಡ್ಕೊ ಅಂತಲೂ ಹೇಳಿದೆ. ಅದಕ್ಕೆ ಅವಳಿಗೆ ಸ್ವಲ್ಪ ಜಾಸ್ತಿ ಗ್ರೇವಿ ಹಾಕಿ ನಾವು ಸ್ವಲ್ಪ ಚಟ್ನಿ ತಿನ್ನೋಣ ಅಂತ ಹೇಳಿ. ಆದರೆ ನಾನೊಬ್ಬಳೇ ಚಟ್ನಿನ ತಿಂದಿದ್ದು, ನಮ್ಮ ಮನೆಯವ್ರು ಗ್ರೇವಿ ಹಚ್ಕೊಂಡೇ ತಿಂದರು. ಟ್ರೈನಲ್ಲಿ ಹೋಗಬೇಕಿದ್ರೆ ಬೇಜಾರಾಗುತ್ತಲ್ವ, ಏನಾದರೂ ತಿನ್ನೋಕ್ಕಿದ್ರೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಜೋಳನೂ ಕೂಡ ಬೇಯೋದಕ್ಕೆ ಹಾಕಿದೆ. ಹೇಳಿದೆ ಅವಳಿಗೆ ಅವಲಕ್ಕಿ ಮಾಡಿಕೊಡ್ಲಾ ಅಂತ ಕೇಳಿದೆ, ಅದು ಬೇಡ ಅಂತ ಅಂದ್ಲು. ಆಮೇಲೆ ಶೇಂಗಾ ಉಂಡೆ ಮಾಡಿಕೊಡ್ತೀನಿ ಅಂದೆ, ಅದು ಯಾಕೋ ಬೇಡ ಅಂತ ಅಂದ್ಲು. ಎಲ್ಲ ನಮ್ಮ ಸಿಂಬನ ಮೇಲೇ ನಮ್ಮ ಗಮನ ಬಿದ್ದುಬಿಟ್ಟಿತ್ತು. ನಾನು ಗೋಧಿ ಹಿಟ್ಟು ಕಲಿಸಿದ್ದೆ ಅಲ್ಲ, ಅದು ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು. ಯಾವಾಗ ಗೋಧಿ ಹಿಟ್ಟು ಕಲಿಸಿದ್ರು ನನ್ನ ಹಣೆ ಬರ ಅದೇನೆ, ಯಾವಾಗಲೂ ಮೆತ್ತಗಾಗುತ್ತೆ, ಶೇಪೇ ಚೆನ್ನಾಗಿ ಬರೋದಿಲ್ಲ. ಹಾಗೆ ಚಿನ್ನಿಗೆ ನೀನು ತಿಂಡಿ ತಿನ್ನು ಅಂತ ಹೇಳಿದೆ. ಅವಳು ತಿಂಡಿ ತಿಂತಾ ಇದ್ದಾಳೆ. ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಚಪಾತಿ ಮಾಡ್ತಾಯಿದ್ದೀನಿ. ನಮ್ಮನೆಯವರು ಬಂದ ತಕ್ಷಣ ಹೊರಡೋಣ ಅಂತ, ಯಾಕಂದರೆ ಅವರು ಊರಿಗೆ ಹೋಗಿ ಬಂದಮೇಲೆ ಸಿಂಬನಿಗೆ ಊಟ ಮಾಡಿಸ್ಬೇಕು. ಊಟ ಆದಮೇಲೆ ಅವ್ರು ಸ್ನಾನ ಮಾಡಿ ತಿಂಡಿ ತಿಂದು ಹೊರಡಬೇಕಲ್ವ. ಅದಕ್ಕೆ ನಮ್ಮನೆಯವ್ರು ಹೇಳಿದರು, ನಾನು ಬರೋದ್ರೊಳಗೆ ನೀವೆಲ್ಲ ಕೆಲಸ ಮುಗಿಸ್ಕೊಂಡಿರಿ ಅಂತ ಹೇಳಿ. ನಾನು ಅದಕ್ಕೆ ಸ್ನಾನ ಮುಗಿಸಿನೇ ಚಪಾತಿ ಉದ್ದೋಣ ಅಂತ ಹೇಳಿ ಸ್ನಾನ ಎಲ್ಲ ಮುಗಿಸಿ ಪೂಜೆನೂ ಆಯಿತು. ಈಗ ಚಪಾತಿ ಉತ್ತಾ ಇದ್ದೀನಿ. ಚಿನ್ನಿ ಫಸ್ಟು ತಿಂಡಿ ತಿನ್ನು ಅಂತ ಹೇಳಿ ಅವಳಿಗೆ ಫಸ್ಟು ಸ್ನಾನ ಮಾಡಿಸಿ ಅವಳನ್ನು ರೆಡಿ ಮಾಡಿಸಿ ಅವಳಿಗೆ ತಿಂಡಿ ತಿನ್ನಿಸೋದಕ್ಕೆ ಕೂರಿಸಿದ್ದೀನಿ. ಯಾಕಂದರೆ ಅವಳದು ಎಲ್ಲ ಕೆಲಸನೂ ನಿಧಾನ. ನನಗೆ ಯಾರೋ ಒಬ್ಬರು ಮನೆ ಕಮೆಂಟಲ್ಲಿ ಹಾಕಿದ್ರು, ನನ್ನ ಮಗಳು ಹಾಗೆ ಮಾಡ್ತಾಳೆ, ತುಂಬ ನಿಧಾನ, ಮುಂದೆ ಹೆಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾರ ಅಂತ. ನಿಜವಾಗ್ಲೂ ನನಗೂ ಅದೇ ಅನಿಸುತ್ತೆ. ಸ್ವಲ್ಪನೂ ಟೈಮ್ ಆಗುತ್ತೆ, ಬೇಗ ರೆಡಿ ಆಗಬೇಕು, ಬೇಗ ಇದು ಮಾಡಬೇಕು, ಏನೂ ಇಲ್ಲ. ಅವ್ರಿಗೆ ಎಷ್ಟು ಬೇಕು ಅಷ್ಟೊತ್ತಿಗೇ ಹೊರಡೋದು, ನಾವೇ ಅರ್ಜೆಂಟ್ ಮಾಡಿ ಕರ್ಕೊಂಡು ಹೋಗಬೇಕು. ಯಾಕಂದರೆ ನಾವು ಈ ಟ್ರೈನಿಗೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು. ಆ ಟೈಮ್ ಎಷ್ಟು ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಅವಳು ಫ್ರೆಂಡಿಗೆಲ್ಲ ಫೋನ್ ಮಾಡಿ ಕೇಳಿದ್ಲು, ಅವಳು 11:15 11:20 ಹೊರಡುತ್ತೆ ಅಂತ ಹೇಳಿದ್ಲು. ಅಂದರೂ ನಾವು ಒಂದು ಅರ್ಧ ಗಂಟೆನಾದರೂ ಮುಂಚೆ ಇರಬೇಕಾ, ಹಾಗಾಗಿ ನೀನು ಫಸ್ಟ್ ರೆಡಿ ಆಗು ಅಂತ ಹೇಳಿ ಅವಳಿಗೆ ರೆಡಿ ಮಾಡಿಸಿ ಈಗ ತಿಂಡಿ ಕೊಟ್ಟು ಕೂರಿಸಿದ್ದೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಹಾಗೆಯೇ ಮತ್ತೆ ಬರೀ ಚಪಾತಿ ಒಂದೇ ಆದರೆ ಚೆನ್ನಾಗಾಗಲ್ವಲ್ಲ, ಅದಕ್ಕೆ ಸ್ವಲ್ಪ ಮೊಸರನ್ನ ಮಾಡಿಕೊಡ್ತೀನಿ ಅಂದೆ. ಆಮೇಲೆ ಬೇಡ ನಾನೇ ಮಾಡ್ತೀನಿ ಅಂತೇಳಿ ಅವಳೇ ಮೊಸರನ್ನ ಅವಳೇ ಮಾಡ್ಕೊಂಡಿದ್ದಾಳೆ. ಮೊಸರು ಹಾಕಿ ಕಲಿಸ್ಕೊಂಡಿದ್ದಾಳೆ. ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಕಲಸಿ ಕೊಟ್ಟಿದ್ದೀನಿ. ಟೈಮ್ ನೋಡ್ಬೋದು 9:15 ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಹೊರಡೋಷ್ಟೊತ್ತಿಗೆ ಕರೆಕ್ಟಾಗಿ 9:15 ಆಯಿತು. ಬರಬೇಕಿದ್ರೆ ಒಂದೇ ಬ್ಯಾಗ್ ತಂದಿರ್ತಾಳೆ, ಹೋಗಬೇಕಿದ್ರೆ ಇಷ್ಟೊಂದು ಬ್ಯಾಗು ಆಗುತ್ತೆ. ಊಟಕ್ಕೆ ಬೇರೆ, ಲ್ಯಾಪ್ಟಾಪ್ ಬೇರೆ, ಹಾಗೆ ಸೂಟ್ ಕೇಸ್ ಬೇರೆ ಅಂತ ಎಲ್ಲ. ಹೋಗಬೇಕಿದ್ರೆ ಚಿನ್ನಿಗೆ ಸಿಂಬಂದೇ ಬೇಜಾರಾಗ್ತಾಯಿತ್ತು. ಯಾಕಂದರೆ ಈ ಸಲ ಬಂದಾಗ ನಾನು ಅವಳು ಮುದ್ದು ಮಾಡೋ ವೀಡಿಯೋನ ಮಾಡೇ ಇರಲಿಲ್ಲ. ಯಾಕಂದರೆ ನಾನೇ ಹೋಗಿ ಕರ್ಕೊಬಂದಿರೋದ್ರಿಂದ ನಂಗೆ ವೀಡಿಯೋ ಮಾಡಬೇಕು ಅನ್ನೋ ಇದು ಬರಲಿಲ್ಲ. ಅದೇನೋ ಅರ್ಜೆಂಟ್ ಆಗೇ ಹೋಯಿತು. ಅದೇ ಅವಳು ಕೇಳ್ತಾ ಇದ್ಲು, ಯಾಕೆ ಮಾಡಿಲ್ಲ, ಪ್ರತಿ ಸಲ ಮಾಡ್ತಿದ್ದಿಲ್ಲ, ಈ ಸಲ ಯಾಕೆ ಮಾಡಿಲ್ಲ ಅಂತ. ಹೋಗೋ ತನಕ ಪಾಪ ಮುದ್ದು ಮಾಡಿ ಹೋಗ್ತಾ ಇದ್ದಾಳೆ. ನೋಡಿ ತಿರ್ಗ ನೋಡಲ್ಲ, ಇಲ್ಲ ಇಲ್ಲಿ ಬಂಗಾರ. ಆರಾಮಿದ್ದಾನಲ್ಲ ರೀ. ಏನೂ ಆಗಲ್ಲ. ಇವತ್ತು ಶ್ರೀನು ಫೋನ್ ಮಾಡಿದ್ದ, ಇಷ್ಟು ದಿನ ಸರ್ವೈವ್ ಆಗಿದ್ದಾನೆ ಅಂದರೆ ಆರಾಮ ಆಗ್ತಾನೆ. ನಾವು ಅದೇ ಹೋಪಲ್ಲಿ ಇದ್ದೀವಿ. ಅದಕ್ಕೆ ಅವಳಿಗೆ ಬೆಳಗ್ಗೆ ಕಳಿಸ್ಲಿಲ್ಲ ನಾವು, ನಮಗೆ ಕಷ್ಟ ಆದರೂ ಅಡ್ಡಿಲ್ಲ ಅಂತೇಳಿ ಹೋಗಿಬಿಟ್ಟು ಬರೋಣ ಅಂತ ಹೇಳಿ. ಅವನದು ಎಲ್ಲ ಕೆಲಸ ಮುಗಿಸಿ ಈಗ ಹೊರಟಿದ್ದೀವಿ. ಒಳಗೆ ಬಾ ಅಂದ್ರೆ ಬಂದಿಲ್ಲ. ನಮ್ಮನೆಯವ್ರು ಹಾರ್ನ್ ಹೊಡೆದ್ರೆ ಸಾಕು ಇದು ಮಾಡ್ತಾನೆ. ಇವಾಗ ಸ್ವಲ್ಪ ಊಟ ಇಲ್ಲಲ್ಲ ಅವನಿಗೆ, ಊಟ ಮಾಡಿದ್ರೆ ಸರಿಯಾಗುತ್ತೆ. ತಾನಾಗೆ ಊಟ ಮಾಡಿದ್ರೆ ಚೆನ್ನಾಗಿ ಆಗ್ತಾನೆ, ಇಲ್ಲ ಅಂದರೆ ನಾವೇ ಹೋಯ್ತಾ ಇದ್ದೀವಿ ಈಗ. ನೋಡಿ ಭಾರಿ ಪಾರ್ಶಾಲಿಟಿ ಮಾಡ್ತಾನೆ ಅಲ್ಲ. ನೋಡು ಚಿನ್ನಿ, ನೀನು ಅಷ್ಟು ಕರೆದ್ರೆ ಕ್ಯಾರೇ ಅನ್ಲಿಲ್ಲ. ಈಗ ಹೇಳಿ ನೋಡ್ದ ನೋಡೆ ಸರಿ ಆಗ್ತಾನೆ, ಆರಾಮ್ ಆಗ್ತಾನೆ. ನಮಗೂ ಈಗ ಹೋಪ್ ಬಂದಿದೆ. ನೆನೆ ಡಾಕ್ಟ್ರಿಗೂ ಸ್ವಲ್ಪ ಹೋಪ್ ಬಂದಿದ್ಯಾ, ಹಾಗಾಗಿ ನಮಗೂ ಬಂದಿದೆ. ಇವತ್ತು ಮೆಡಿಸಿನ್ ಸಿಕ್ಕರೆ ತರೋಣ. ಇನ್ನೂ ಒಂದು ಮೆಡಿಸಿನ್ ಇದೆ, ನಿನ್ನೆ ಸಿಗ್ಲಿಲ್ಲ ಅಲ್ಲಿ ಎಲ್ಲೂ ಮೆಡಿಕಲಲ್ಲಿ. ಶಿವಮೊಗ್ಗದಲ್ಲೇ ಸಿಗುತ್ತೆ, ಅಲ್ಲೂ ಇರಲ್ಲ ಅಂಥದ್ದು. ವೆಟ್ಟಲ್ಲ, ಪೆಟ್ಟಿಗೆ ಹೋಗ್ಬೇಕಂತೆ. ಪೆಟ್ಟು ಬೇರೆ ಏನೇನೋ ಇದಾವೆ ನೋಡಿ. ಒಳ್ಳೇದು ಪಾಪ ಇರಬೇಕು ಅಲ್ವಾ. ನಾವು ಮನುಷ್ಯರು ನಮ್ಮ ನಿಜ ಹೇಳ್ತೀನಿ ಪ್ರೀತಿ ಮಾಡಲ್ಲ.
ನಾನು ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತಿರ್ತೇನೆ, ನಾನು ಹಾಕೋ ಹೊತ್ತು ತನ್ನಕ್ಕೆ ತೋರಿಸೋ ಪ್ರೀತಿ ಇದೆಯಲ್ಲ ಅಷ್ಟಿದು. ನಾವು ಒಂದು ವಾರದಿಂದ ಎಷ್ಟು ಒದಾಡ್ತಾ ಇದ್ದೀವಿ ಅಂದರೆ ನಮಗೆ ಮಾತ್ರ ಗೊತ್ತು. ಕುತ್ಕೊಂಡಿಲ್ಲ ಒಮ್ಮೆನೇ ಎಲ್ಲ, ಹಾಗಾಗಿ ಬೇಗ ಹೊರಟಿದ್ದೀವಿ. ಮತ್ತು ಆ ಕಾರ್ದು ಶೆಡ್ಡಲ್ಲಿ ಬೇರೆ ನಿಲ್ಲಿಸ್ಬಿಟ್ಟಿದ್ದೀವಿ. ಹೋಗಿ ಆ ಕಾರಡಿಗೆ ಮಲಗ್ತಾ ಇದ್ದ, ಅದಕ್ಕೆ ಶೆಡ್ಡಲ್ಲಿ ನಿಲ್ಸಿದ್ವಿ. ನಾನೇ ಬೇಡ ಬಿಡ್ರಿ, ಇದರಲ್ಲೇ ಹೋಗೋಣ ಬರ್ರಿ ಅಂತ ಹೇಳಿ ಓಮಿನಿಲೇನೆ ಹೋಗ್ತಾ ಇದ್ದಿದ್ದೆ. ಫಸ್ಟ್ ಟೈಮ್ ಅಂತ ಓಮಿನಿಲ್ ನಾವು ಹೋಗ್ತಾ ಇರೋದು ಶಿವಮೊಗ್ಗ. ನಮ್ಮ ರೋಡ್ ದೊಡ್ಡ ಆಗ್ತಾ ಇದೆ, ಎಲ್ಲ ರೋಡು ದೊಡ್ಡ ಆಗಿತ್ತು. ಈಗ ಹೊಸನಗರ ರೋಡು ಶಿವಮೊಗ್ಗ ರೋಡ್ ಎರಡೇ ದೊಡ್ಡ ಆಗಿಲ್ಲ. ನಮ್ದು ರೋಡು ದೊಡ್ಡ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕೊಟ್ಟು ಎಂತ ಬಟ್ಟೆ ನಿನ್ನ ಹತ್ರ ಟೈಟ್ ಮಾಡೋದು ವರ್ಷಕ್ಕೆ. ಬನ್ನಿ ಶಿವಮೊಗ್ಗ ಹೋಗಿ ಇವತ್ತು ಚಿನ್ನಿನ ಬಿಟ್ಟು ಹಾಗೆ ನಮ್ಮ ಮನೆಯವ್ರಿಗೆ ಒಂಚೂರು ಶಾಪಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ಬರೋಣ. ಅವರಿಗೆ ಟೀ ಶರ್ಟ್ ಏನೋ ಆಫರ್ ಇದೆ, ಅದಕ್ಕೆ ನೋಡ್ಕೊಂಡು ಬಂದುಬಿಡೋಣ ಅತ್ಲಾಗೆ ಅಂತ ಅಂದರೆ ನಿನ್ನೆ ಮೆಸೇಜ್ ಬಂತು. ಮತ್ತು ಚಿನ್ನಿನೂ ಬಿಟ್ಟಂಗಾಗುತ್ತೆ ಅತ್ಲಾಗ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಅಷ್ಟೇ, ಮತ್ತೇನಿಲ್ಲ. ಅದೆರಡೇ ಕೆಲಸ ಮುಗಿಸ್ಕೊಂಡು ಅನ್ನನೂ ಮಾಡಿಟ್ಟಿದ್ದೀನಿ. ಬೇಗ ಬಂದರೆ ಅನ್ನ ಮೊಸರು ಊಟನೂ ಮಾಡ್ಬೋದು, ಇಲ್ಲ ಮೊಸರನ್ನ ಏನಾದ್ರು ಮಾಡ್ಬೋದು. ನಮ್ಮನವ್ರು ಲೇಟ್ ಆದರೆ ಊಟ ಮಾಡ್ಕೊಬರೋಣ, ಬೇಗ ಆದರೆ ಬಂದು ಮನೇಲಿ ಊಟ ಮಾಡೋಣ ಅಂತ ಹೇಳಿದ್ದಾರೆ. ಯಾಕಂದರೆ ಸಿಂಬನ್ದು ನೋಡ್ಬೇಕಲ್ವಾ, ಅದಕ್ಕೆ ಏನೋ ಇದು ರೋಡ್ ಅಗಲಾಗೋದಕ್ಕೆ ಅಂಗಡಿಗಳೆಲ್ಲ ಸರಿ ಮಾಡ್ಕೊತ ಇದ್ದಾರೆ ಪಾಪ ಅಲ್ಲ. ಎಷ್ಟು ದಿನ ಬೇಕು ಗೊತ್ತಾ ಸರಿಯಾಗಕ್ಕೆ ಪಾಪ. ಚಿನ್ನಿ ಪಾಪ ಹೋಗ್ಬೇಕಿದ್ರೆ ಅಳ್ತಾ ಹೋದ್ಲು. ಯಾವಾಗಲೂ ಕಳ್ಸಕ್ಕೆ ಬರೋವನು ಏನೋ ಒಂದು ಇದಿರೋದಲ್ವ. ಈ ಸಲ ಪಾಪ ಎದ್ದು ಬರಲೇ ಇಲ್ಲ ಅವನು. ನಮಗೂ ತುಂಬಾ ಬೇಜಾರಾಯಿತು. ಮನೆ ವಾಪಸ್ ಬಂದಮೇಲೆ ಖಾಲಿ ಖಾಲಿ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿತ್ತು. ನನಗೆ ತುಂಬ ಬೇಜಾರಾಯಿತು. ಚಿನ್ನಿ ಅಂತೂ ಅಳ್ತಾ ಹೋದ್ಲು. ನೋಡ್ ಪಾರ್ಕಿಂಗಲ್ಲಿ ನಿಲ್ಸಿದಾರಲ್ಲ. ಶಿವಮೊಗ್ಗನೂ ಬಂದ್ವಿ. ಚಿನ್ನಿ ರೈಲ್ ಕೂಡ ಬಂದು ನಿಂತಿತ್ತು. ಅದು ಚಿನ್ನಿಗಲ್ಲೇ ಟಿಕೆಟ್ ಕೂಡ ಅಲ್ಲೇ ತೊಗೊಂಡು ಈಗ ಚಿನ್ನಿ ಹತ್ತಿ ನೋಡ್ತಾ ಇದ್ದಾಳೆ. ಅವಳಿಗೆ ಎಲ್ಲಿ ಹತ್ತಿದ್ರೆ ಇಳಿಯೋಕ್ಕೆ ಈಸಿ ಆಗುತ್ತೆ ಅನ್ನೋದನ್ನು ನೋಡ್ಕೊತಾ ಇದ್ದಾಳೆ. ಹಾಗಾಗಿ ಹಿಂದ್ಗಡೆ ಅಲ್ಲಿ ಹತ್ತುತ್ತೀನಿ. ಮತ್ತು ಒಬ್ಬರೇ ಕೂರ್ತಾರಲ್ವ, ಆ ಜಾಗದಲ್ಲಿ ಕೂತ್ಕೊಂಡ್ರೆ ಯಾರೂ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿ, ಮತ್ತು ಆರಾಮಾಗಿ ಮಲಗ್ಬೋದು ಅಂತ ಹೇಳಿ ಅವಳು ಲಗೇಜ್ ಎಲ್ಲ ಮೇಲೆ ಹಾಕ್ಕೊಂಡು ಇಲ್ಲೇ ಕೂತ್ಕೊಂಡಿದ್ದಾಳೆ. ನನಗಂತೂ ಟ್ರೈನ್ ಒಳಗೆ ಹೆಂಗಪ್ಪ ಓಡಾಡ್ತಾರೆ ಅಂತ ಅನಿಸುತ್ತೆ. ನಂಗೆ ಅದರ ಅಭ್ಯಾಸ ಅಷ್ಟೊಂದಿಲ್ಲ ಅಲ್ಲ. ಹಾಗಾಗಿ ಆಮೇಲೆ ಅವಳಿಗೆ ತಿನ್ನೋಕೆ ಒಂದು ಸ್ವಲ್ಪ ಅಲ್ಲೇ ಚಿಪ್ಸು ಎಲ್ಲ ಕೊಡಿಸಿ ಕಳಿಸಿದ್ವಿ. ಅವಳು ಬೇಡ ಅಂದ್ಲು, ಆದರೂ ನಮಗೆ ಒಂಥರ ಮನಸ್ಸಿಗೆ ಸಮಾಧಾನ ಆಗಲ್ಲಲ್ಲ. ನಿಜ ಹೇಳ್ತೀನಿ, ಇವತ್ತು ಮಾತ್ರ ನಂಗೆ ಬಿಟ್ಟು ಹೋಗಬೇಕಿದ್ರೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು. ನಾನು ತಮ್ಮನವ್ರ ಹತ್ರ ಅದೇ ಅಂತ ಇದ್ದೆ, ನಿಜವಾಗ್ಲೂ ಇದು ಒಂಥರ ಕಷ್ಟವಾಗಿರೋ ಕೆಲಸ ರೀ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ. ಇಲ್ಲೇ ಇದೆ ಬಾಯ್. ನಾವು 11 ಕಾಲಿಗೆ ಟ್ರೈನ್ ಹೊರಡುತ್ತಂತೆ. ನಾವು ವಾಪಸ್ ಬೇಗ ಹೋಗ್ಬೇಕಲ್ವಾ, ಅದಕ್ಕೆ ನಾವು ಹಾಗೆ ಹೊರಟ್ವಿ. ಇನ್ನೊಂದು 10 ನಿಮಿಷ ಇದೆ ಅಷ್ಟೇ. 11 ಗಂಟೆ 6 ನಿಮಿಷ ಆಗಿದೆ. ಇಲ್ಲ, ಕರೆಕ್ಟ್ 11 ಗಂಟೆ. ನಂದು ಈ ಮೊಬೈಲು ತುಂಬ ಮುಂದಿದೆ, 6 ನಿಮಿಷ ಮುಂದಿದೆ. ಕರೆಕ್ಟ್ 11 ಗಂಟೆ 11 ಕಾಲಿಗೆ ಹೊರಡುತ್ತಂತೆ. ಎಕ್ಸ್ಪ್ರೆಸ್ ಅಂತ ಇದು 11 ಕಾಲಿಗೆ ಹೊರಡೋದಂತೆ. ಅದೇ ಅಂತ ಇದ್ದೆ, ಈ ಜೀವನ ಭಾಳ ಕಷ್ಟವಾಗಿರೋ ಜೀವನ ಅಂತ ಇದ್ದೆ. ಅದೇನೆ ಇದೆಲ್ಲರೂ ನಮ್ಮೂರಿಂದ ಹೊರಡೋದಾಗಿದ್ರೆ ಇನ್ನೂ ಚೆನ್ನಾಗಿರೋದಲ್ಲ ರೀ. ಅರಸಾಳೆ ನಿಲ್ಸೋದು ಬ್ಯಾಡಿತ್ತವರು. ಇದ್ರಲ್ಲಿ 500 ಅನಂತಪುರದಲ್ಲಿ ನಿಲ್ಸಿದ್ರು ನಮಗೆ. ಇದು ಹೋಗಿ ಬಿಟ್ಟು ಬರ್ಬೋದಾಗಿತ್ತು. ಇದು ಇಲ್ಲೇ ಬೆಂಗಳೂರಿಂದ ಇಲ್ಲೇ ಹಂಗೆ ಹೋಗೋ ಟ್ರೈನ್ ಅಂತಿದ್ದು. ನಮ್ಮ ಇದಕ್ಕೆ ಬರೋದೇ ಇಲ್ಲ ಇದು. ಅಲ್ಲಿ ಇದ್ರದ್ದು ಚಿನ್ನಿ ಬರ್ತಾಳಲ್ಲ, ಆ ಟ್ರೈನಿಂದ ಹೇಳ್ತಾ ಇದ್ರು. ನಾನು ಇವರು ಕೇಳ್ರಿ ಅಂದೆ. ಆಮೇಲೆ ಪಾಪ ಅಲ್ಲಿ ಒಂದು ಅಜ್ಜಿ ಹೇಳಿದ್ರು, ಇಲ್ಲ ಅದು ಬರೋ ಟ್ರೈನಿಗೆ 11:15 ಬರುತ್ತಲ್ಲ, ಅದು ಚಿನ್ನಿ ಬರ್ತಾಳಲ್ಲ ಆ ಟ್ರೈನ್ದು ಹೇಳ್ತಾ ಇದ್ದಾರೆ
ಅಂತ ಹೇಳಿದ್ರು. ನಟ್ಗಳು ಹೆಂಗಿದಾವೆ ನೋಡ್ರಿ, ಏನಾಗಲ್ಲ ಅಲ್ಲಿ ಇಷ್ಟುದ್ದ ಬೋಲ್ಟು. ಅದೇ ಈಗ ಒಂದು ಸ್ವಲ್ಪ ನಮ್ಮ ಮನೆಯವ್ರಿಗೆ ಒಂದೆರಡು ಟೀ ಶರ್ಟ್ ತೊಗೊಂಡು ಹಾಗೆ ಹೋಗೋದು, ನೋಡೋದು ಚೆನ್ನಾಗಿದ್ದರೆ ತೊಗೊತೀವಿ, ಇಲ್ಲ ಅಂದರೆ ನಾವು ತೊಗೊಳ್ಳೋದಿಲ್ಲ. ಬೇಜಾರು ಅನ್ನಿಸ್ತಾ ಇದೆ ಈಗ, ಮನೆಗೆ ಹೋಗೋಕ್ಕೆ ಬೇಜಾರಾಗ್ತಾ ಇದೆ. ಇದೊಂಥರ ಕಷ್ಟವಾಗಿರೋ ಜೀವನ ಅನಿಸುತ್ತೋ ನಂತರ. ನೋಡೋಕೆ ಚೆನ್ನಾಗಿ ಅನಿಸುತ್ತೆ, ಯಾರೂ ಇಲ್ಲ ಇರ್ಬೋದು ಅಂತ. ಇದು ತುಂಬ ಕಷ್ಟ. ಇವತ್ತು ಅವಳಿಗೂ ಹೋಗಕ್ಕೆ ಇಷ್ಟನೇ ಇರಲಿಲ್ಲ, ಸಿಂಹಂಗೆ ಹುಷಾರಿಲ್ದಿರೋದಕ್ಕೆ. ನಾವು ಅದಕ್ಕೆ ನಿನ್ನೆ ಇಟ್ಕೊಂಡು ಈಗ ಬಂದು ಈಗ ಅದಕ್ಕೆ ಇಲ್ಲಿಗೆ ಬಂದು ಬಿಟ್ಟು ಅದಕ್ಕೆ ನಾವು ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಬಿಟ್ಟು ಹೋಗ್ತಾ ಇದ್ದೀವಿ. ಎಮರ್ಜೆನ್ಸಿಗೆ ಬಿಟ್ಟು ಬರ್ಬೋದು, ಯಾವಾಗಲೂ ಅದೇ ನಮಗೆ ಈಸಿ ಆಗುತ್ತೆ. ಯಾವಾಗಾದ್ರೂ ಹಿಂಗೆ ಅಲ್ವರೇ, ಅಪರೂಪಕ್ಕೆ ಒಂದೊಂದ್ಸಲ ಬಿಡ್ಬೋದಷ್ಟೇ. ಇನ್ನೊಂದು ವರ್ಷ ಓಡಾಡಿದ್ರೆ ಆಮೇಲೆ ಎಲ್ಲಾದರೂ ನೆಕ್ಸ್ಟ್ ಸೆಮ್ಮಲ್ಲಿ ಏನಾದರೂ ಜಾಬ್ ಗೀಬ್ ಆದರೆ ಅಲ್ವಾ, ಅವಾಗೇನು ವರ್ಕ್ ಫ್ರಮ್ ಹೋಮು ಅದು ಇದು ಏನಾದ್ರು ಇರುತ್ತಲ್ಲ, ನೋಡೋಣ ಏನೇನಾಗುತ್ತೆ ಅಂತ. ಲೈಫ್ ಹೆಂಗೆ ಹೋಗುತ್ತೋ ಹಂಗೆ ಹೋಗಲೇಬೇಕಲ್ವಾ. ಹೆಂಗಿದ್ರು ನಾನು ಬ್ಲಾಗ್ ಮಾಡ್ತಾಯಿದ್ರೆ ನಿಮಗೆಲ್ಲ ಹೇಳಿರ್ತೀನಿ, ಏನಾದರೂ ಹೇಳ್ತೀನಿ, ಏನಾಗದಿದ್ರು ಹೇಳ್ತೀನಿ. ನೋಡ್ತಾ ಇರಿ ಅಷ್ಟೇ. ಬಿಟ್ಟು ಬರಬೇಕಿದ್ರೆ ತುಂಬ ಬೇಜಾರು ಅನ್ನಿಸ್ತಾ ಇತ್ತು. ಕೆಲವೊಂದು ಸಲ ಎಲ್ಲದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ವಲ್ಲ. ನಂಗೆ ನಿಜ ಅಳು ಅಂದರೆ ಅಳು ಬಂದು ಹತ್ತುಬಿಟ್ಟೆ ಆಮೇಲೆ ನಾನು. ಆದರೆ ವೀಡಿಯೋದಲ್ಲಿ ತೋರ್ಸೋಕ್ಕೆ ಬರಲ್ವಲ್ಲ, ತೋರಿಸಿದ್ರು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗೆ ನಮ್ಮನೆಯವ್ರಿಗೆ ಟೀ ಶರ್ಟ್ಗೆ ಅಂತ ಬಂದ್ವಿ. ಇಲ್ಲಿ ಆಫರ್ ನಡೀತಾ ಇತ್ತು ಆವಾಗ. ಅದಕ್ಕೆ ನೆನ್ನೆ ಮೆಸೇಜ್ ಬಂದಿತ್ತು, ನಮ್ಮನೆಯವ್ರಿಗೆ ಹೇಳಿದೆ, ಹಂಗಾರೆ ಬಂದಿದ್ದೀವಲ್ವ ಹೋಗೋಣ ಅಂತ ಬಂದ್ವಿ. ಕ್ರೊಕೊಡೈಲಲ್ಲಿ ಟೀ ಶರ್ಟ್ ತೊಗೊಂಡ್ವಿ, ಹಾಗೆ ಶರ್ಟ್ ಕೂಡ ಇತ್ತು. ಏನಾಯಿತು ಅಂದರೆ ನಾವು ಯಾವಾಗಲೂ ಆಫರ್ಗಳು ಮುಗಿದ ಲಾಸ್ಟ್ ಟೈಮಿಗೆ ಬರ್ತಾಯಿದ್ವಿ. ಈ ಸಲ ಏನಂದರೆ ನೆನ್ನೆ ಆಫರ್ ಇತ್ತಂತೆ, ಇವತ್ತೇ ನಾವು ಬಂದಿದ್ವಿ. ಹಾಗಾಗಿ ತುಂಬ ಸ್ಟಾಕ್ ಇತ್ತು ಕೂಡ. ಮತ್ತು ಅಲ್ಲಿ ತೋರಿಸೋರು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ರು. ಯಾವಾಗಲೂ ಇರೋರು ಇರಲಿಲ್ಲ, ಯಾರೋ ಬೇರೆಯವರು ಇದ್ದರು ಈ ಸಲ ಹೋದಾಗ. ಹಾಗಾಗಿ ಅವರು ಟೀ ಶರ್ಟ್ ತೊಗೊಂಡ್ರು, ಅದರ ಪಕ್ಕನೇ ಜೀನ್ಸ್ ಕೂಡ ತೊಗೋಬೇಕು ಅಂತ ಹೇಳಿ ಅಲ್ಲೂ ಕೂಡ 4 ಪ್ಯಾಂಟ್ ತೊಗೊಂಡು ಅಲ್ಲೇ ಆಲ್ಟ್ರಿಗೆ ಕೊಟ್ಟು ಬಂದ್ವಿ. ಅದೇ ಅವ್ರ ಹತ್ರ ಹೇಳೇ ಬಂದರು, ನಾನು ತಿಂಗಳು ಬಿಟ್ಟು ಬರ್ತೀನಿ, ಇಲ್ಲ 2 ತಿಂಗಳು ಬಿಟ್ಟು ಬರ್ತೀನಿ, ಪರವಾಗಿಲ್ವಾ ಅಂತ. ಆಯಿತು ಅಂತ ಹೇಳಿದ್ರು. ಹೋದ್ಸಲ ಎಂಗೇಜ್ಮೆಂಟಲ್ಲಿ ಒಂದು ಗ್ರೀನ್ ಕಲರ್ ಶರ್ಟ್ ಹಾಕಿದ್ರಲ್ವ, ಅದು ಅಷ್ಟೇ 1 ತಿಂಗಳ ನಂತರ ಹೋಗಿ ಇಸ್ಕೊಂಡು ಬಂದಿದ್ದರು. ಯಾಕಂದರೆ ಒಂದೊಂದು ಸಲ ಹೋಗ್ತಾನೇ ಇರ್ತೀವಿ, ಒಂದೊಂದು ಸಲ ಶಿವಮೊಗ್ಗ ಹೋಗೋದು ಬಿಟ್ಟರೆ ಹೋಗೋದಿಲ್ಲ, 2 ತಿಂಗಳು 3 ತಿಂಗಳು ಹಂಗಾಗ್ಬಿಡುತ್ತೆ. ಅವ್ರು ಯಾವಾಗ ಬಂದರೂ ನಿಮ್ಮ ಫೋನ್ ನಂಬರ್ ಹೇಳಿದ್ರೆ ಕೊಡ್ತೀವಿ ಸರ್ ಅಂತ ಹೇಳಿದ್ರು. ಇದು ಯಾವ ಬ್ರ್ಯಾಂಡ್ದು ಅಂತ ನನಗೆ ಮರ್ತೋಯ್ತು. ಇವಾಗ ನಮ್ಮನೆಯವ್ರಿಗೆ ಗೊತ್ತು. ಅಲ್ಲಿ ನಮ್ಮನೆಯವ್ರು ಇವತ್ತೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಮನಸ್ಸು ಬಿಚ್ಚಿ ಶಾಪಿಂಗ್ ಮಾಡಿದರು. ತುಂಬ ಟೀ ಶರ್ಟು ತೊಗೊಂಡ್ರು, ಹಾಗೆ ಶರ್ಟ್ಗಳು ಕೂಡ ತೊಗೊಂಡ್ರು. ನನಗೂ ಖುಷಿ ಆಯಿತು. ಅವ್ರು ಯಾವಾಗಲೂ ಅಷ್ಟೇ ಬೇಡ ಅಂತಿರ್ತಾರೆ. ನಾನೇ ಸ್ವಲ್ಪ ಒತ್ತಾಯ ಮಾಡಿ ಆವಾಗವಾಗ ಕೊಡಿಸ್ತಾ ಇರ್ತೀನಿ. ಹಾಗೆ ಶಾರ್ಟ್ಸ್ಗಳು ಕೂಡ ತೊಗೊಂಡ್ರು. ಆಮೇಲೆ ನಾವು ಊಟಕ್ಕೆ ಬಂದ್ವಿ. ಇದು ಶುಭಮ್ ಎದುರುಗಡೆ ಒಂದು ಹೊಸ ಹೋಟೆಲ್ ಆಗಿದೆಯಲ್ಲ, ಹಾಗೆ ತುಂಬ ದಿನ ಆಯಿತು. ಅಲ್ಲಿ ಬಂದು ನಾವು ಊಟ ತೊಗೊಂಡ್ವಿ. ಯಾಕಂದರೆ ಅಲ್ಲಿ ಪಾರ್ಕಿಂಗಿಗೆ ಜಾಗ ಇರುತ್ತೆ ಅಲ್ವಾ, ಅದಕ್ಕೆ ಅಲ್ಲಿ ಬಂದ್ವಿ. ಇದೆ ನೋಡಿ, ನನಗೆ ಹೆಸರು ಮರ್ತೋಯ್ತು, ಉಡುಪಿ ಅಂತ ಹೇಳಿ. ಊಟ ಚೆನ್ನಾಗಿತ್ತು. 100 ರೂಪೀಸ್ ಏನೋ ಒಂದು ಊಟ ಅನಿಸುತ್ತೆ. ಚೆನ್ನಾಗಿತ್ತು ಊಟ. ಬೇರೆ ಕಡೆ ಹೋದರೆ ಪಾರ್ಕಿಂಗಿಗೆಲ್ಲ ಕಷ್ಟ ಆಗುತ್ತಲ್ವ, ಅದಕ್ಕೆ ಇಲ್ಲಿ ಪಾರ್ಕಿಂಗ್ ಇರುತ್ತೆ ಅಂತ ಹೇಳಿ ಇಲ್ಲೇ ಬಂದು ಪಾರ್ಕ್ ಮಾಡಿ ಊಟ ಮಾಡಿ ಹಾಗೆ ಮನೆಗೆ ಹೊರಟ್ವಿ. ಮನೆಗೆ ಹೋಗೋಷ್ಟೊತ್ತಿಗೆ 2:15 ಏನೋ ಆಗಿತ್ತು. ಹೋದವ್ರು ಹಾಗೆ ಸಿಂಬನಿಗೂ ಕೂಡ ಊಟ ಮಾಡಿಸಿ ಆಮೇಲೆ ನನ್ನ ಸಂಜೆ ಕೆಲಸನ ಶುರು ಮಾಡಿದೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.